ನಮಸ್ಕಾರ. ಈಶಾನ್ಯ ವಾಸ್ತು ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ತನುಶ್ರೀ. ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ಜ್ಯೋತಿಷ್ಯ ಶಾಸ್ತ್ರ ಅಂದರೆ ಏನು, ಯಾಕೆ ಕಲಿಬೇಕು, ನಮಗೆ ಯಾವ ರೀತಿ ಉಪಯೋಗ ಆಗುತ್ತೆ, ಈ ವಿಚಾರ ಬಗ್ಗೆ ತಿಳಿಸ್ಕೊಡೋಕೆ ಇವತ್ತು ನಮ್ಮ ಜೊತೆ ಇದ್ದಾರೆ ಪಂಡಿತ ದಿನೇಶ್ ಗುರೂಜಿಯವರು. ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ಗುರೂಜಿ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಜ್ಞಾನಾನಂದಮಯಂ ದೇವಂ ನಿರ್ಮಲಸ್ಫಟಿಕಾಕೃತಿಂ ಆಧಾರಾಂ ಸರ್ವವಿದ್ಯಾನಾಂ ಹಯಗ್ರೀವಮುಪಾಸ್ಮಹೇ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ನಾರಾಯಣಾಯ. ನಮಸ್ಕಾರ. ಎಸ್, ಹೌದು. ಸಾಮಾನ್ಯವಾಗಿ ಎಲ್ಲ ಜನ ಅನ್ಕೋತಾರೆ ಜ್ಯೋತಿಷ್ಯ ಅಂದರೆ ಒಂದು ಮೂಢನಂಬಿಕೆ, ಜ್ಯೋತಿಷ್ಯ ಅಷ್ಟು ಉಪಯೋಗಕ್ಕೆ ಬರಲ್ಲ, ಏನಕ್ಕೋ ನಂಬಲ್ಲ ಯಾರು ಅಂತ ಮಾತುಗಳಿರುತ್ತೆ. ಬಟ್ ಎಷ್ಟು ಉಪಯೋಗ ಆಗುತ್ತೆ ಅಂತ ಖಂಡಿತ ಕಾರ್ಯಕ್ರಮ ನೋಡ್ತಾ ಇರೋರಿಗೆ ಗೊತ್ತಾಗುತ್ತೆ. ಎಲ್ಲೆಲ್ಲ ನಮಗೆ ಜ್ಯೋತಿಷ್ಯ ಅನ್ನೋದು ಯೂಸ್ ಆಗುತ್ತೆ ಅನ್ನೋದು, ಪ್ರತಿಯೊಂದು ಹೆಜ್ಜೆಲ್ಲೂ ಕೂಡ ನಾವು ಏನೇ ಒಂದು ಡಿಸಿಷನ್ ತೊಗೋಬೇಕು ಅಂದರೂ ಇದು ನಮಗೆ ಒಳ್ಳೇದಾಗುತ್ತಾ ಆಗಲ್ವಾ ಅಂತ ಪ್ರತಿಯೊಂದು ಹೆಜ್ಜೆಲ್ಲೂ ಕೇಳ್ತೀವಿ. ಸೊ ಅಂತಹ ಜ್ಯೋತಿಷ್ಯವನ್ನು ನೀವೇ ಸ್ವತಃ ಕಲ್ತ್ಕೊಳ್ಬೋದು. ಅದು ಕೂಡ ಕೇವಲ 15 ದಿನದಲ್ಲಿ, ತುಂಬ ಕಡಿಮೆ ಮೊತ್ತದಲ್ಲಿ. 112ನೇ ಬ್ಯಾಚ್ ಏಪ್ರಿಲ್ 20ರಿಂದ ಶುರು ಆಗ್ತದೆ. ಸೊ ಸ್ಕ್ರೀನ್ ಮೇಲೆ ಕಾಣ್ತಿರೋ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಿ ಜಾಯಿನ್ ಆಗ್ಬೋದು. ಮಾತಾಡ್ತಾ ಹೋಗೋಣ ಇವತ್ತಿನ ಕಾರ್ಯಕ್ರಮದಲ್ಲಿ. ನಾನು ಹೇಳಿದೆ ಗುರುಜಿ, ಜ್ಯೋತಿಷ ಅಂದರೆ ಯಾರು ನಂಬಲ್ಲ. ಎಷ್ಟೇ ಹೇಳಿದ್ರು ಕೂಡ ಇಲ್ಲ ಅದೆಲ್ಲ ಯಾರು ನಂಬ್ತಾರೆ, ಸುಳ್ಳು ಅನ್ನೋ ಒಂದು ಮಾತಿದೆ. ಏನು ಹೇಳ್ತೀರಾ ಅದ್ರ ಬಗ್ಗೆ? ಆ್ಯಂಡ್ ಜ್ಯೋತಿಷ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ? ಮನುಷ್ಯನ ಮನಸ್ಸಲ್ಲಿ ಯಾವುದಾದ್ರು ಒಂದು ವಿಚಾರ ಭವಿಷ್ಯದ ಬಗ್ಗೆ ಹೇಳಬೇಕು ಅಂತಂದರೆ ಇಮಿಡಿಯೇಟಾಗಿ ಆಗ್ಬಿಡ್ಬೇಕದು, ಅವಾಗ ನಂಬ್ತಾರೆ. ಜ್ಯೋತಿಷ್ಯ ಶಾಸ್ತ್ರನ ಅರ್ಥ ಮಾಡ್ಕೊಳ್ಬೇಕು ಅಂತಂದರೆ ಸ್ವಲ್ಪ ಸಾಮಾನ್ಯದ ಜ್ಞಾನ ಇರಬೇಕು, ಕಾಮನ್ ಸೆನ್ಸ್ ಅಂತ ಕರಿತೀವಿ. ಇವತ್ತಿನ ದಿವಸ ನಾವು ನೋಡ್ತೀವಿ, ಯಾವುದಾರ ಒಂದು ಜ್ಯೋತಿಷ್ಯದ ಸಲಹೆ ಕೊಟ್ಟರೆ ಲಕ್ಷಾಂತರ ವ್ಯೂಸು. ಯಾವುದಾರ ಒಂದು ಸಲಹೆ ಕೊಡ್ತೀವಿ, ಈ ರೀತಿ ಮಾಡಿದ್ರೆ ನಿಮಗೆ ದುಡ್ಡು ಬರುತ್ತೆ ಅಂತಂದರೆ ಅಲ್ಲಿ 1 ಲಕ್ಷ 2 ಲಕ್ಷ 3 ಲಕ್ಷ ನೋಡ್ಬಿಡ್ತಾರೆ. ಸೊ ಅದನ್ನು ಮಾಡ್ತಾರೆ, ಯಾಕಂದರೆ ಬೇಕಲ್ಲ ಪರಿಹಾರ, ಯಾಕಂದರೆ ಎಲ್ಲರಿಗೂ ತೋರಿಸ್ಬೇಕಲ್ಲ ಈ ಥರ ಆಗಿದೆ ಅಂತ. ಅದೇ ಜ್ಯೋತಿಷ್ಯ ಏನಾದರೂ ಮುಂದೆ ಏನಾದರೂ ಸಮಸ್ಯೆ ಮಾಡ್ಕೊಂಡ್ರೆ ಅದೇ 1 ಲಕ್ಷ ವ್ಯೂಸ್ ಆಗುತ್ತೆ, ಬೈತಾ ಇರ್ತಾರೆ ಕೆಳಗಡೆ. ಬೈತಾ ಇರ್ತಾರೆ ಕೆಳಗಡೆ. ಮನುಷ್ಯನಿಗೆ ಚಂಚಲತೆ ಜಾಸ್ತಿ. ಮನುಷ್ಯನ ಒಂದು ಗುಣ ಸ್ವಭಾವ ಪ್ರತಿದಿನ ಅಭಿವೃದ್ಧಿ ಹೊಂದುತ್ತಾನೇ ಇರಬೇಕು ಅನ್ನೋ ಮನಸ್ಥಿತಿ. ಅದನ್ನು ಆಸೆ ಅಂತ ಕರೀತಾರೆ. ಅದು ಒಂದು ಬಿಸಿಲು ಕುದುರೆ ಇದ್ದಂಗೆ. ಅದು ಈ ಆಸೆ ಈಡೇರುತ್ತೋ ಇಲ್ವೋ ಅಂತಕ್ಕಂಥ ಒಂದು ಎಲ್ಲರೂ ನೋಡ್ಕೋಬೋದು ಜಗತ್ತಲ್ಲಿ ಅಂತ ಒಂದೇ ಒಂದು ಸಬ್ಜೆಕ್ಟ್ ಅಂದರೆ ಅದು ಜ್ಯೋತಿಷ್ಯ ಮಾತ್ರವೇ. ಅದನ್ನು ತಿಳ್ಕೋಬೇಕು ಅಂತಂದರೆ ನೀವೇ ಕಲಿಬೇಕು ಹೊರತು ಇನ್ನೊಬ್ಬರ ಹತ್ರ ಹೋದರೆ ನೀವು ಅವ್ರನ್ನ ಬೈಕೊಂಬರೋದೆ. ಯಾಕೆಂದರೆ ಜ್ಯೋತಿಷ್ಯ ಶಾಸ್ತ್ರದಲ್ಲಿ 3 ವಿಂಗಡಗಳಿದೆ. 3 ವಿಂಗಡಗಳು. ಆ 3 ವಿಂಗಡಗಳು ಏನು ಅಂತಂದರೆ, ಒಂದು ಖಂಡಿತ ಅವ್ರು ಅನ್ಕೊಂಡಿದ್ದಾಗತ್ತೆ, ಇನ್ನೊಂದು ಖಂಡಿತ ಅವ್ರು ಅನ್ಕೊಂಡಿದ್ದಾಗಲ್ಲ. ಎರಡಕ್ಕೂ ಏನು ಮಾಡೋದು ಅವಶ್ಯಕತೆ ಇಲ್ಲ. ಆಗತ್ತೆ ಅನ್ನೋದಕ್ಕೆ ಯಾವುದೂ ಪರಿಹಾರ ಬೇಡ, ಆಗಲ್ಲ ಅನ್ನೋದಕ್ಕೆ ಏನು ಪರಿಹಾರ ಮಾಡಿದ್ರೂ ಆಗಲ್ಲ. ಈ ಮಧ್ಯದಲ್ಲಿ ಕೂತಿರ್ತಕ್ಕಂಥದ್ದು ಇದೆಯಲ್ಲ, ಆಗಬಹುದು ಆಗಲ್ಲ, ಆಗ್ಬೋದು ಆಗಲ್ಲ, ಸ್ವಲ್ಪ ಟೈಮ್ ಆಗುತ್ತೆ, ಸ್ವಲ್ಪ ಡಿಲೇ ಆಗುತ್ತೆ. ಆ ಗೊಂದಲದಲ್ಲಿರ್ತಕ್ಕಂಥವ್ರಿಗೆ ಸ್ವಲ್ಪ ಜ್ಯೋತಿಷ್ಯದಲ್ಲಿ ನಂಬಿಕೆ ಅಪನಂಬಿಕೆ ಹೆಚ್ಚು. ಆಗದೇ ಇಲ್ಲ ಅನ್ನೋರು ಹೋಗೋದೇ ಇಲ್ಲ ಜ್ಯೋತಿಷ್ಯ ಹತ್ರ, ಆಗೋರಿಗೆ ಹೋಗೋದೇ ಬರೋದೂ ಇಲ್ಲ ಜ್ಯೋತಿಷ್ಯ ಹತ್ರ. ಈ ಮಧ್ಯದಲ್ಲಿರ್ತಕ್ಕಂಥವ್ರು ಇದು ಮುಂದೆ ಶಿಫ್ಟ್ ಆಗುತ್ತೆ. ಅಂದರೆ ಜ್ಯೋತಿಷ್ಯದಲ್ಲಿ ದಶಾಭುಕ್ತಿ ಅಂತ ಕಾನ್ಸೆಪ್ಟಲ್ಲಿ ಆಗುತ್ತೆ ಅನ್ನೋದೊಂದು ದಶಾದಲ್ಲಿ ತೋರಿಸುತ್ತೆ, ಆಗಲ್ಲ ಅನ್ನೋದು ದಶಾದಲ್ಲಿ ತೋರಿಸುತ್ತೆ, ಸ್ವಲ್ಪ ತುಂಬ ಕನ್ಫ್ಯೂಷನ್ ಆಗ್ತಾ ಇರುತ್ತೆ ಅನ್ನೋದು ತೋರಿಸುತ್ತೆ. ಸೊ ಯಾವ ಒಂದು ಸಬ್ಜೆಕ್ಟ್ಗೆ ಶಿಫ್ಟ್ ಆಗುತ್ತೋ ದಶಾ, ಆ ಟೈಮಲ್ಲೇ ನಮಗೆ ಸಕ್ಸಸ್ ಆಗೋದು. ಹಾಗೆ ಭಾಳಷ್ಟು ಜನ ಇವತ್ತು ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಈ ಫಿಲಮ್ ಲೈನಲ್ಲಿ ಬರ್ತಾರೆ, ಬಿಸ್ನೆಸ್ ಮಾಡೋಕ್ಕೆ ಬರ್ತಾರೆ. ಹಾಗೆ ಈ ಶೇರ್ ಮಾರ್ಕೆಟ್ ಅಂತ ನಾವು ಕರಿತೀವಲ್ಲ, ಶೇರ್ ಮಾರ್ಕೆಟಲ್ಲಿ ಬರ್ತಾರೆ ದುಡ್ಡು ಮಾಡೋಣ ಅಂತ. ಎಲ್ಲ ಟ್ರೈನಿಂಗ್ ಎಲ್ಲ ಹೋಗ್ತಾರೆ, ಲಕ್ಷಾಂತರ ರೂಪಾಯಿ ಕೊಟ್ಟು ಈ ಶೇರ್ ಮಾರ್ಕೆಟ್ಗೆ ಟ್ರೈನಿಂಗ್ ಹೋಗ್ತಾರೆ. ಅವ್ರಿಗೇನು ದುಡ್ಡು ಮಾಡ್ದಲೇ ಸಿಕ್ಕಾಪಟ್ಟೆ ಲಾಸ್ ಮಾಡಿಕೊಂಡು ಯಾರು ಹೇಳ್ಕೊಟ್ಟಿದ್ದಾನೋ ಅವನಿಗೂ ಬೈಕೊಂಡಿರ್ತಾರೆ. ನಮ್ಮ ಮೂಲ ಜಾತಕದಲ್ಲಿ ಹಣ ಬರ್ತಕ್ಕಂಥ ದಶಗಳಿದೆಯಾ ಅಂತ ನೋಡಿದ ಮೇಲೇ ದುಡ್ಡು ಬರೋದು. ಆ್ಯಂಡ್ ಅದು ನಮಗೆ ವರ್ಕ್ ಆಗುತ್ತೋ ಇಲ್ವೋ ಅಂತ ತಿಳ್ಕೊಂಡು ಹೋಗೋದು ಬೆಟರ್ ಅಲ್ವಾ? ಅದಕ್ಕೋಸ್ಕರನೇ ಜ್ಯೋತಿಷ್ಯ ಏಪ್ರಿಲ್ 20ನೇ ತಾರೀಕು ಕಲೀರಿ. ಈಗ ನಾನು ಕಲ್ತಿದ್ದೀನಪ್ಪ, ಕಲ್ತಿದ ತಕ್ಷಣ ನಾನೇನು ಕಾರ್ಪೊರೇಟ್ರು MLA ಆಗೋಕ್ಕಾಗುತ್ತಾ?
ನಾನು ಕಲ್ತಾದ್ಮೇಲೆ ನೋಡ್ಕೊಂಡಿದ್ದೀನಿ. ಒಂದು ತಿಳ್ಕೊಳ್ಳಿ ಎಲ್ಲರೂ ವೀಕ್ಷಕರು, ಇದನ್ನು ಬೇಕಾದ್ರೆ ರೀಲ್ಸಲ್ಲಿ ಹಾಕಿ. ನಮ್ಮ ಹಣೆ ಬರ ಏನಿದೆಯೋ ಅದೇ ಇರುತ್ತೆ. ನಾಳೆ ಎಲ್ಲೋ ಹೋಗ್ತಾ ಇರ್ತೀನಿ, ಯಾರೋ ಒಂದಷ್ಟು ಗುಂಪು ಸಿಗುತ್ತಾರೆ, ಏನೋ ಒಂದು ಆಗ್ತದೆ, ನನಗೂ ಅಲ್ಲಿ ಏನಾದ್ರು ಆಪಾದನೆ ಬಂದ್ಬಿಡುತ್ತೆ. ಬಟ್ ಅದೇ ನೋಡೋರು ಏನ್ ಹೇಳ್ತಾರೆ, ಇವ್ರು ಜ್ಯೋತಿಷ್ಯ ಹೇಳ್ತಿದ್ದಾರೆ, ಇವ್ರು ಯಾಕೆ ಹೇಳ್ತಾರೆ, ಜ್ಯೋತಿಷ್ಯ ಹೇಳೋರು ಅವರೇ ಮುಂದೆ ನೋಡ್ಕೊಳ್ಬೋದಲ್ಲ ಅನ್ನೋ ಮಾತು. ನೋಡ್ಕೊಂಡಿದ ತಕ್ಷಣ ಏನ್ರಯ್ಯ ಮಾಡ್ತೀರಿ ನೀವೆಲ್ಲ? ನಾನು ಪಬ್ಲಿಕ್ ಕೇಳೋದು, ನೋಡ್ಕೊಂಡು ಆಯ್ತಪ್ಪ ನನಗೆ ಆಕ್ಸಿಡೆಂಟ್ ಇದೆ ಅಂತ ನೋಡ್ಕೊಂಡಾದ್ಮೇಲೆ ಏನು ಮಾಡ್ತೀರಾ? ಇದನ್ನು ನೀವುಗಳು ಆನ್ಸರ್ ಮಾಡಿ. ಒಬ್ಬ ವ್ಯಕ್ತಿಗೆ ಆಕ್ಸಿಡೆಂಟ್ ಇದೆ ಅಂದರೆ ಮುಗೀತದು. ಏನನ್ನ ನಾವು ಬೇಡ್ಕೋಬೋದು ಗೊತ್ತಾ? ಆಕ್ಸಿಡೆಂಟ್ ಇದ್ದರೆ, ದೇವರೇ ಹೋಗೋದಂತೂ ಖಚಿತ ಆಗಿದೆ, ಸ್ವಲ್ಪ ನೆಮ್ಮದಿಯಿಂದ ಯಾವುದು ನೋವಿಲ್ಲದೆ ಹೋಗಪ್ಪ ಅಂತ ಹೇಳ್ತಕ್ಕಂಥದ್ದು ಜ್ಯೋತಿಷ್ಯ ರೀ. ಜ್ಯೋತಿಷ್ಯ ಅದು ಎಲ್ಲ ನಾವೆಲ್ಲ ಮುಟ್ಟಾಳರಾಗಿದ್ದೀವಿ, ಖಂಡಿತ ಮುಟ್ಟಾಳರಾಗಿದ್ದೀವಿ. ಜ್ಯೋತಿಷ್ಯ ಅಂದ್ರೆ ಪರಿಹಾರ ಅಂದ್ಕೊಂಬಿಟ್ಟಿದ್ದೀವಿ. ಪರಿಹಾರ ಇದೆ, ಆದರೆ ಪರಿಹಾರ್ಥ ಆಗುತ್ತಾ ಅನ್ನೋ ಒಂದು ಕ್ವಶನ್ ನೋಡಾದ್ಮೇಲೆ ಪರಿಹಾರ ಮಾಡಬೇಕು. ಅದು ಬಿಟ್ಬಿಟ್ಟು ಸುಮ್ಮನೆ ಜ್ಯೋತಿಷ್ಯ ಬರುತ್ತೆ, ಇವನಿಗೆ ಪ್ರಾಬ್ಲಮ್ ಆಗೋಯ್ತು, ಅವ್ನು ನೋಡ್ಕೊಂಡಿಲ್ವ ಜ್ಯೋತಿಷ್ಯ? ಎಲ್ಲರಿಗೂ ಗೊತ್ತಿರುತ್ತೆ. ನಿಜವಾದ ಜ್ಯೋತಿಷ್ಯ ನನಗೂ ಆಗಲಿ, ನಂದು ಏನಿದೆ ನೆಕ್ಸ್ಟು ಗೊತ್ತಿರುತ್ತೆ. ಏನು ಮಾಡೋಕ್ಕಾಗತ್ತೆ? ಸಮಾಧಾನವಾಗಿ ಏನೋ ಒಂದು ಪ್ರಾಬ್ಲಮ್ನ ಸಾಲ್ವ್ ಮಾಡ್ಕೊಳ್ಳೋಕ್ಕೆ ಸ್ವಲ್ಪ ಕಮ್ಮಿ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡ್ಬೋದು ಅಷ್ಟೇ ಹೊರತು ಆಗಲ್ಲ. ಆದರೆ ಒಂದು ಭರವಸೆ ಏನು ಅಂತಂದರೆ, ನಾವು ನೋಡ್ಕೊಂಡಿರ್ತಕ್ಕಂಥದ್ದು ಏನೋ ಪ್ರಾಬ್ಲಮ್ ಇದೆ, ಒಂದು ವರ್ಷ ಆದಮೇಲೆ ಚೆನ್ನಾಗಿದೆ ಅನ್ನೋ ಒಂದು ನೋಟ ಅಲ್ಲಿ ತೋರಿಸುತ್ತಲ್ಲ, ಅಲ್ಲಿ ಭರವಸೆ ಮೂಡುತ್ತೆ. ಜ್ಯೋತಿಷ್ಯ ಅಂತಕ್ಕಂಥದ್ದು ಭರವಸೆ ಕೊಡುತ್ತೆ ಹೊರತು ನಿಮ್ಮ ಸಮಸ್ಯೆನ ಚೇಂಜ್ ಮಾಡೋದಿಲ್ಲ. ನಿಮ್ಮ ಸಮಸ್ಯೆನ ಸ್ವಲ್ಪ ಕಮ್ಮಿ ಇಡೋಕ್ಕೆ ಸ್ವಲ್ಪ ನಮ್ಮ ಋಷಿಮುನಿಗಳು ಯಂತ್ರ ಮಂತ್ರ ತಂತ್ರವನ್ನು ಕೊಟ್ಟಿದ್ದಾರೆ. ಅದೇ ರೀತಿ ನಮ್ಮ ವಾಸ್ತುವಿನಲ್ಲಿ ಇರ್ತಕ್ಕಂಥ ಒಂದು ವಿಚಾರದಲ್ಲಿ ನೆಮ್ಮದಿಯಾಗಿರೋಕ್ಕೆ ಕೆಲವು ಋಷಿಮುನಿಗಳು ಕೊಟ್ಟಿರ್ತಕ್ಕಂಥ ಒಂದು ಪರಿಹಾರವನ್ನು ಮಾಡಿಕೊಂಡಾಗ ಕಮ್ಮಿ ಆಗುತ್ತೆ ಹೊರತು ಝೀರೋ ಆಗಲ್ಲ. ಇವತ್ತು ಝೀರೋ ಆಗಂಗಿದ್ರೆ ಇಂಡಿಯಾ ಯಾಕೆ ಅಮೇರಿಕಾ ಆಗ್ತಾ ಇರಲಿಲ್ಲ, ಜಪಾನ್ ಆಗ್ತಾ ಇರಲಿಲ್ಲ, ಅಥವಾ ದೊಡ್ಡ ದೇಶ ಆಗ್ತಾ ಇರಲಿಲ್ಲ ದುಡ್ಡಿರ್ತಕ್ಕಂಥದ್ದು? ಆಗಲ್ಲ. ಪ್ರತಿಯೊಂದು ದೇಶನೂ ಸೈಂಟಿಫಿಕ್ಕಾಗಿ ಮ್ಯಾಥಮೆಟಿಕ್ಕಾಗಿ ಬಂದಿರತಕ್ಕಂಥದ್ದು. ಆದರೆ ನಮಗೆ ಶಾಸ್ತ್ರವನ್ನು ಕಂಡುಹಿಡ್ಕೊಟ್ಟಿರ್ತಕ್ಕಂಥ ನಮ್ಮ ದೇಶ, ಶಾಸ್ತ್ರ ಕಂಡುಹಿಡಿದ ತಕ್ಷಣವೇ ನಾವು ಅಭಿವೃದ್ಧಿ ಹೊಂದುತ್ತೀವಿ ಅಂತಕ್ಕಂಥದ್ದು ಮುಟ್ಟಾಳ್ತನ. ಈ ದೇಶದಲ್ಲಿ ಶಾಸ್ತ್ರ ಬಂದಿರೋದು ಈ ಒಂದು ನಮ್ಮ ಆಧ್ಯಾತ್ಮಿಕ ಚಿಂತನೆಗೆ ಹೋಗಲಿ ಅಂತ ಶಾಸ್ತ್ರ ಬಂದಿರೋದೇ ಹೊರತು ನಮ್ಮ ಆರ್ಥಿಕ ಪರಿಸ್ಥಿತಿ ಉನ್ನತವಾಗಲಿ ಅಂತ ಹೇಳಿ ಶಾಸ್ತ್ರ ಇಲ್ಲ. ನಮ್ಮ ಶಾಸ್ತ್ರ ಇರೋದು ನೆಮ್ಮದಿಯನ್ನು ತಂದುಕೊಡ್ತಕ್ಕಂಥ ಶಾಸ್ತ್ರ ಇದು ಹೊರತು ಜೀವನವನ್ನು ಬದಲಾಯಿಸ್ತಕ್ಕಂಥ ಶಾಸ್ತ್ರ ಅಥವಾ ಜೀವನದಲ್ಲಿ ನಮಗೆ ಅದಿಲ್ಲ, ಅದು ಬಂದ್ಬಿಡುತ್ತೆ ಅಂತಕ್ಕಂಥದ್ದು ಎಲ್ಲೂ ಇಲ್ಲ. ಏನಿದೆ ಅಂತ ನೋಡಿಕೊಂಡು ಅದಾಗುತ್ತೋ ಇಲ್ವೋ ಅಂತ ಟೆಸ್ಟ್ ಮಾಡಿಕೊಂಡು ಬರ್ತಕ್ಕಂಥದ್ದು. ಪ್ರತಿಯೊಬ್ಬ ಮನುಷ್ಯನೂ ಅವನೊಂಥರ ಲ್ಯಾಬ್ರೇಟ್ರಿ ಇದ್ದಂಗೆ. ಆ ಲ್ಯಾಬ್ರೇಟ್ರಿಲಿ ಏನೇನು ಟೆಸ್ಟ್ಗಳಿರುತ್ತೋ ಅದನ್ನು ಟೆಸ್ಟ್ ಮಾಡಿ ಕೊಡ್ತೀವಿ, ಇಂತಿಂಥ ರಿಪೋರ್ಟು. ಈಗ ನಾವು ಇದಕ್ಕೆ ಹೋಗ್ತೀವಿ, ಮೆಡಿಕಲ್ ಲ್ಯಾಬ್ರೇಟ್ರಿಗೆ ಹೋಗ್ತೀವಿ, ನಮ್ಮ ಬ್ಲಡ್ ಸ್ಯಾಂಪಲ್ ಕೊಡ್ತೀವಿ, ಎಲ್ಲ ಹಾಕ್ತಾರೆ ಈ ಬ್ಲಡ್ಡಲ್ಲಿ ಹಿಂಗಿದೆ ಅಂತ. ಅದೇ ಮನೇಲಿರ್ತಕ್ಕಂಥ ಅವ್ರ ಅಕ್ಕನ ಬ್ಲಡ್ ಕೊಡ್ತಾರೆ, ಅದೇ ಮನೇಲಿರ್ತಕ್ಕಂಥ ಅವ್ರ ತಮ್ಮನ ಬ್ಲಡ್ ಕೊಡ್ತಾರೆ, ಮೂರಿಗೂ ಸೇಮ್ ರಿಪೋರ್ಟ್ ಬರೋಲ್ಲ, ಬೇರೆ 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 ಬರುತ್ತೆ. ಒಬ್ಬರು ಕೊಲೆಸ್ಟ್ರಾಲ್ ಜಾಸ್ತಿ ಇರುತ್ತೆ, ಕೆಲವ್ರಿಗೆ ಬ್ಲಡ್ ಕೌಂಟ್ ಕಮ್ಮಿ ಇರುತ್ತೆ, ಕೆಲವ್ರಿಗೆ ಬೇರೆ ಏನೋ ಸಮಸ್ಯೆ ಇರುತ್ತೆ, ಏನೋ ಪ್ರಾಬ್ಲಮ್ ಇದ್ದೇ ಇರುತ್ತೆ. ಅವ್ರವ್ರದ್ದು ನೋಡಿಕೊಂಡು ಇದನ್ನು ಕಮ್ಮಿ ಮಾಡ್ಕೋಬೇಕಾ ಜಾಸ್ತಿ ಮಾಡ್ಕೋಬೇಕಾ ಅಷ್ಟೇ. ಇಷ್ಟೇ ಜ್ಯೋತಿಷ್ಯ. ಇದನ್ನು ಬಿಟ್ಟು ಏನಾದ್ರು ಬೇರೆ ಥರ ಅರ್ಥ ಮಾಡಿಕೊಂಡು ಈ ಪೂಜೆ ಹೋಗೋದು, ಹವನ ಮಾಡಿಬಿಡೋದು ಅಂತಂದರೆ ಅದು ನೆಮ್ಮದಿ ಮತ್ತು ಶಾಂತಿಗೆ ಮಾತ್ರ ಬರುತ್ತೆ. ನಿಮ್ಮ ಪರಿಹಾರ ಆಗೋದು ಅದು ಮೂರ್ಖತನ. ಜಪವನ್ನು ಮಾಡ್ತಕ್ಕಂಥದ್ದು, ಮಂತ್ರಗಳನ್ನು ಹೇಳ್ತಕ್ಕಂಥದ್ದು ಭಾಳ ಮುಖ್ಯವಾಗಿರ್ತಕ್ಕಂಥದ್ದು. ಏನಕ್ಕೆ ಅಂತಂದರೆ ಅದು ಮನಸ್ಸನ್ನು ಸ್ವಲ್ಪ, ಈಗ ನಮಗೆ ಟೈಮ್ ಸರಿ ಇಲ್ಲ, ಸ್ವಲ್ಪ ಲೇಟ್ ಆಗ್ತಾಯಿದೆ, ಸ್ವಲ್ಪ ಹಾರಾಡ್ತಕ್ಕಂಥದ್ದನ್ನು ಕಮ್ಮಿ ಮಾಡುತ್ತೆ. ವಯಸ್ಸಾಗಿರ್ತಕ್ಕಂಥವ್ರು ಮಕ್ಕಳು ಮದುವೆ ಆಗಿಲ್ಲ, ಲೇಟ್ ಆಗ್ತಾಯಿದೆ ಅಂತ ಹೇಳಿ ಹಾರಾಡೋದಲ್ಲ. ಫಸ್ಟು ಅವರ ಜಾತಕದಲ್ಲಿ ವೈವಾಹಿಕ ಒಂದು ಆಸಕ್ತಿ ಇದೆಯಾ ಮೊದಲು, ಎರಡನೇದು ವಿವಾಹದಲ್ಲಿ ಅವ್ರಿಗೆ ಬಯಕೆಗಳಿದೆಯಾ, ಮಾಡ್ಕೊಳ್ಳೋಕ್ಕೆ ಆಸೆ ಇದೆಯಾ, ನೆಕ್ಸ್ಟು ವಿವಾಹ ಹೇಗಿದೆ, ಇದನ್ನು ನೋಡ್ಕೊಂಡಾದ್ಮೇಲೆ ನೆಕ್ಸ್ಟ್ ಬರುತ್ತೆ. ಇವರೆರಡೂ ಒಂದು ಕಂಪ್ಯಾರಿಸನ್ನೇ ವೈವಾಹಿಕ ಜೀವನ ಹೇಗಿದೆ ಅಂತ ತೋರಿಸುತ್ತೆ. ಇಲ್ಲ ಅಂದರೆ ಯಾವಾಗಲೂ ಏನಾದ್ರು ಸಮಸ್ಯೆ ಕಿತ್ತಾಡ್ತಾ ಇರುತ್ತೆ. ಇದನ್ನು ಪರಿಹಾರ ಮಾಡ್ತೀವಿ ಅಂತ ಓಡೋಗ್ತಕ್ಕಂಥದ್ದು ಅಲ್ಲ. ಓಕೆ, ಗುರುಗಳೊಬ್ರು ಕಾಲರ್ ಇದ್ದಾರೆ, ಮಾತಾಡೋಣ. ಹಲೋ ಹಲೋ, ನಮಸ್ಕಾರ ಮೇಡಮ್. ನಮಸ್ತೆ ಮೇಡಮ್, ಏನು ಹೆಸರು, ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ಸ್ವಲ್ಪ ಜೋರಾಗಿ ಮಾತಾಡಿ. ನಾವು ಚನ್ನಗಿರಿ ತಾಲೂಕಿಂದ ಮಾತಾಡ್ತಿದ್ದೀವಿ. ಯಾರ ಬಗ್ಗೆ ಕೇಳಬೇಕಿತ್ತು? ಪ್ರಶ್ನೆಶಾಸ್ತ್ರಕ್ಕೆ ಹೋಗ್ತೀವಿ ಮೇಡಮ್. ಸರಿ ಮೇಡಮ್, ಸಂಖ್ಯೆ ಹೇಳಿ. 1ರಿಂದ 249. 51 ಮೇಡಮ್. 51. ಓಕೆ ಮೇಡಮ್, ಏನು ಪ್ರಶ್ನೆ ಇದೆ ಕೇಳಿ, ಗುರುಜಿ ಇದ್ದಾರೆ, ಮಾತಾಡಿ. ಒಂದೇ ನಿಮಿಷ. ಹಾಂ ಹೇಳಿ. ಹಲೋ, ನಮಸ್ಕಾರ ಸರ್. ಹಾಂ ಹೇಳಿ.
ಅದೇ ನಮ್ದು ಒಂದು ಜಾಗ ಹೆಸರಿಗೆ ಅದಕ್ಕೆ ತುಂಬಾ ತಕರಾರು ಆಗ್ತಾ ಇದೆ, ಅದು ಆಗುತ್ತೆ ಇಲ್ಲ ಅಂತ ಕೇಳಕ್ಕೆ. ನಮ್ಮ ಇನ್ನೊಂದು ಮಾವರ ಸತಿ ಹೇಳಿ, ಅರ್ಥ ಆಗಿಲ್ಲ ನನಗೆ. ನಮ್ಮ ಮನೆ ಸೈಟು ಹೆಸರಿಗೆ ಅದಕ್ಕೆ ತುಂಬಾ ತಕರಾರು ಆಗ್ತಾ ಇದೆ, ಅದು ನಮ್ಮ ಮಾವರ ಹೆಸರಿಗೆ ಆಗುತ್ತೆ ಇಲ್ಲ ಅಂತ ಕೇಳಕ್ಕೆ. ಓಕೆ, ಎಷ್ಟು ನಂಬರ್ ಹೇಳಿದ್ರಿ? 51. 51 ಜಾಗದ ವಿಚಾರದಲ್ಲಿ ತಕರಾರು. 51ರಲ್ಲಿ ಏನಾಗಿದೆ ಅಂತ ನೋಡೋಣ. 4ನೇ ಕಸ್ಬು. ಓಕೆ, 9 1 9 ಬಂದಿದೆ. ಹಿರಿಯರು ಡಿಸೈಡ್ ಮಾಡಿದ್ರೆ ಆಗುತ್ತೆ ಅಂತ ಬರ್ತಾ ಇದೆ. ಅಂದರೆ ಯಾರು ಹಿರಿಯರಿದ್ದಾರಲ್ಲ ಅಲ್ಲಿ, ಅವ್ರದ್ದೇ ಒಂದು ಸಮಸ್ಯೆ ಅಂತ ತೋರಿಸ್ತಾ ಇದೆ. ಆ ತಕರಾರಿಗೆ ಹಿರಿಯರೇ ಒಂದು ಮುಖ್ಯ ಕಾರಣ. ಅವರು ಅದನ್ನು ಡಿಸಿಷನ್ ತಗೊಂಡ್ರೆ ಆ ತಕರಾರಿಂದ ಆಚೆ ಬರ್ಬೋದು ಅಂತ ಬರ್ತಾ ಇದೆ. ಇಲ್ಲಿ ಗುರು 1ನೇ ಮನೆ ಅಂತ ಬರ್ತಕ್ಕಂಥದ್ದು, ಶನಿ 9ನೇ ಮನೆ, ಅದರ ಕೆಳಗಡೆ 8ನೇ ಮನೆ ಇರ್ತಕ್ಕಂಥದ್ದು. ಹಿರಿಯರ ಡಿಸಿಷನ್ ಮೇಲೆ ನಿಂತಿದೆ. ಒಂದು ಅವರಿಗೆ ತಾರತಮ್ಯನೂ ಇರ್ತಕ್ಕಂಥದ್ದು 8ನೇ ಮನೆ. ಸೊ ಎಳ್ಳೆಣ್ಣೆಯನ್ನು ದಾನ ಮಾಡ್ತಾ ಬನ್ನಿ, ಕಾಲಕ್ರಮೇಣ ಸಿಗುತ್ತೆ. ಸಿಗೋದಿಲ್ಲ ಅಂತಿದೆ, ಸಿಗುತ್ತೆ ಅಂತ ತೋರಿಸ್ತಾ ಇದೆ, ಬಟ್ ಡಿಲೇ ಅಂತ ತೋರಿಸ್ತಾ ಇದೆ. ಒಳ್ಳೆಯದಾಗಲಿ. ಓಕೆ, ಧನ್ಯವಾದ ಮೇಡಮ್ ಕರೆ ಮಾಡಿದ್ದಕ್ಕೆ. ಮತ್ತೊಬ್ಬರು ಕಾಲರ್ ಇದ್ದಾರೆ. ಹಲೋ ಹಲೋ ಹಲೋ, ನಮಸ್ಕಾರ ಮೇಡಮ್. ನಮಸ್ತೆ ಮೇಡಮ್, ಏನು ಹೆಸರು, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಲತಾ ಅಂತ ಮೇಡಮ್. ಓಕೆ, ಯಾರ ಬಗ್ಗೆ ಕೇಳಬೇಕಿತ್ತು? ನಮ್ಮ ಬಗ್ಗೆನೇ ಮೇಡಮ್. ಡೇಟ್ ಆಫ್ ಬರ್ತ್ ಹೇಳಿ. 15 ಓಕೆ 8 ಹಾಂ 1965 65. ಹುಟ್ಟಿದ ಸಮಯ ಇನ್ನೊಂದು ಸತಿ ಹೇಳಿ. ರಾತ್ರಿ 18 18 8 65. ಓಕೆ. ಸಮಯ ರಾತ್ರಿ 12:05 12:05. ಓಕೆ, ಹುಟ್ಟಿದ ಊರು ತುಮಕೂರು ಮೇಡಮ್. ತುಮಕೂರು. ಓಕೆ ಮೇಡಮ್, ಏನು ಪ್ರಶ್ನೆ ಇದೆ ಕೇಳಿ, ಮಾತಾಡಿ ಗುರುಜಿ. ಹಾಂ ಹೇಳಿ. ನಮಸ್ಕಾರ. ಆರೋಗ್ಯದ ಬಗ್ಗೆ ಕೇಳಬೇಕು ಮೇಡಮ್. ನಮಸ್ಕಾರ ಆರೋಗ್ಯ ಗುರೂಜಿ. ಯಾರ್ದಿದು? ನಮ್ದು ಮೇಡಮ್, ನಮ್ದು ಸರ್. ಓಕೆ, ಈಗ ನಿಮಗೆ 60 ವರ್ಷ ಆಗಿದೆ. ಹ್ಞೂ ಸರ್. ಕರೆಕ್ಟಾ? ನಿಮ್ಮದೇ ಅಲ್ವಾ ಜಾತಕ? ಹೌದು ಸರ್, ಹೌದು ಸರ್. ರಾಹು ದಶೆ ನಡೀತಾ ಇದೆ. ರಾಹು 12 ಅಂತ ಬಂದಿದೆ, 12 4 ಅಂತ ಚಂದ್ರನಲ್ಲಿ. ಚಂದ್ರ ಯಾವಾಗ 12 ಅಂತ ಬಂದಾಗ ಆರೋಗ್ಯದಲ್ಲಿ ಚಂದ್ರನಿಂದ ನೋಡಿ, ತುಂಬ ಜನ ಜ್ಯೋತಿಷ್ಯ ಹಿಂಗೆ ರಾಹು ದಶೆ ಬಂತು ಅಂದರೆ ರಾಹುಗೆ ಕೊಟ್ಬಿಡ್ತಾರೆ ಟ್ರೀಟ್ಮೆಂಟು. ರಾಹು ಚೆನ್ನಾಗಿದೆ, ರಾಹು ಇರ್ತಕ್ಕಂಥ ನಕ್ಷತ್ರ ಚೆನ್ನಾಗಿಲ್ಲ, ಅದು ಚಂದ್ರನ ನಕ್ಷತ್ರದಲ್ಲಿರೋದ್ರಿಂದ ಅಕ್ಕಿನ ದಾನ ಮಾಡ್ತಾ ಬರ್ತಾ ಇರಿ, ನಿಮ್ಮ ಆರೋಗ್ಯ ಅಭಿವೃದ್ಧಿ ಆಗುತ್ತೆ. ಅದರಲ್ಲಿ ಒಳ್ಳೆಯ ಒಂದು ಕಾಂಬಿನೇಷನ್ ರಾಹುನೇ ಇರೋದ್ರಿಂದ 8 ಮುಖದ ರುದ್ರಾಕ್ಷಿ ಹಾಕಿ, ಹಾಗೆ ಕಾಂಬಿನೇಷನ್ಸಲ್ಲಿ ಬರ್ತಕ್ಕಂಥ ಒಂದು 10 ಅನ್ನೊಂದು ಶನಿ ಇರ್ತಕ್ಕಂಥದ್ದು, ಒಂದು ಬಲಗೈ ಮಧ್ಯದ ಬೆರಳಿಗೆ ಬ್ಲೂ ಸಫೈರ್ ಹಾಕಿ, ಆರೋಗ್ಯ ಕಂಪ್ಲೀಟ್ ಚೇಂಜ್ ಆಗುತ್ತೆ. ಇದನ್ನೇ ನಾನು ಹೇಳಿದ್ದು, ಜ್ಯೋತಿಷ್ಯದಲ್ಲಿ ಚೇಂಜ್ ಆಗೋದಕ್ಕೆ ತೋರಿಸ್ತಾ ಇದ್ದರೆ ಅದಕ್ಕೆ ಪರಿಹಾರ ಮಾಡ್ಕೋಬೇಕು. ಚೇಂಜ್ ಆಗೋದು ತೋರಿಸ್ತಾ ಇಲ್ಲ ಅಂದರೆ ಪರಿಹಾರ ಆಗಲ್ಲ. ಒಳ್ಳೆಯದಾಗಲಿ. ಓಕೆ, ಧನ್ಯವಾದ ಮೇಡಮ್ ಕರೆ ಮಾಡಿದ್ದಕ್ಕೆ. ವಾಸ್ತುಶಾಸ್ತ್ರದ ಬಗ್ಗೆ ತಿಳ್ಕೊಳ್ಳುವಂತಹ ಒಂದು ವಿಡಿಯೋ ಇದೆ, ನೋಡ್ಕೊಂಡು ಬನ್ನಿ. ಎಲ್ಲರಿಗೂ ನಮಸ್ಕಾರ. ವೈಜ್ಞಾನಿಕ ತಂತ್ರಜ್ಞಾನವನ್ನು ಒಳಗೊಂಡಿರುವ ನಕ್ಷತ್ರ ನಾಡಿ ಜ್ಯೋತಿಷ್ಯ ತರಗತಿಗಳಿಗೆ ಸುಸ್ವಾಗತ. ಈ ತರಗತಿಗಳಲ್ಲಿ ಪಂಡಿತ್ ದಿನೇಶ್ ಗುರೂಜಿ ಅವರು ಕಲಿಸಿಕೊಡುವ ವಿಚಾರಗಳೆಂದರೆ ನಮ್ಮ ಬ್ರಹ್ಮಾಂಡದ ಸೃಷ್ಟಿ, ವಿಷ್ಣುವಿನ ದಶಾವತಾರಗಳಲ್ಲಿ ವೈಜ್ಞಾನಿಕ ಆಧಾರ, 4 ಯುಗಗಳು, ಉತ್ತರ ಧ್ರುವದ ಪ್ರಾಮುಖ್ಯತೆ, ನಕ್ಷತ್ರಗಳು, ರಾಶಿಗಳು, ರಾಹು ಮತ್ತು ಕೇತು ಪುರಾಣ, ರಾಶಿ ಚಕ್ರದಲ್ಲಿ 27 ನಕ್ಷತ್ರಗಳ ಸ್ಥಾನ, ರಾಶಿ ಚಕ್ರದ ಡಿಗ್ರಿ ಲೆಕ್ಕಾಚಾರ, ನಕ್ಷತ್ರದ 108 ಪಾದಗಳು, ದಶಾ ಲೆಕ್ಕಾಚಾರ, ರಾಶಿ ಚಕ್ರದ ಗುಣಲಕ್ಷಣಗಳು, ಲಗ್ನದ ಪ್ರಾಮುಖ್ಯತೆ, ಲಗ್ನ ಲೆಕ್ಕಾಚಾರ, ದಿನಗಳಲ್ಲಿ ಲಗ್ನವನ್ನು ಕಂಡುಹಿಡಿಯುವ ಸರಳ ಲೆಕ್ಕಾಚಾರ, ಲಗ್ನದಿಂದ ವಿವಿಧ ಮನೆಗಳಲ್ಲಿನ ಗ್ರಹಗಳು, ನಕ್ಷತ್ರ ನಾಡಿ ತತ್ವಗಳು, ಗ್ರಹಾಧಿಪತಿ, ನಕ್ಷತ್ರಾಧಿಪತಿ, ಉಪ ನಕ್ಷತ್ರಾಧಿಪತಿ ಲೆಕ್ಕಾಚಾರ, ಪ್ರಶ್ನಾಶಾಸ್ತ್ರದ ಮುಖೇನ 249 ವಿಭಾಗಗಳ ಲೆಕ್ಕಾಚಾರ, ವಿಶ್ಲೇಷಣೆಯಲ್ಲಿ ದಶಾ, ಭುಕ್ತಿ, ಅಂತರ್ಭುಕ್ತಿಯ ಅರ್ಥ, ಜಾತಕದಲ್ಲಿ, ಶಿಕ್ಷಣದಲ್ಲಿ ಆಯ್ದುಕೊಳ್ಳಬಹುದಾದ ಕೋರ್ಸ್, ಪಡೆಯಬಹುದಾದ ಶೇಕಡವಾರು ಯಶಸ್ಸು, ಉದ್ಯೋಗ ಅಥವಾ ವ್ಯವಹಾರದಲ್ಲಿ ಕ್ಷೇತ್ರದ ಆಯ್ಕೆ, ವ್ಯವಹಾರದಲ್ಲಿ ಯಶಸ್ಸಿನ ಲೆಕ್ಕಾಚಾರ, ಮದುವೆ ವಿಚಾರದಲ್ಲಿ ಸಂಯೋಗಗಳು, ತೊಂದರೆಗಳು, ವಿಚ್ಛೇದನ, ಸಂತಾನದಲ್ಲಿ ತೊಂದರೆಗಳು, ವಿಳಂಬವಾಗುವುದು, ಆಸ್ತಿ ಅಥವಾ ವಾಹನ ಖರೀದಿಯಲ್ಲಿನ ಸಮಯವನ್ನು ತಿಳಿಯುವುದು, ಆರೋಗ್ಯ ವಿಚಾರಗಳಲ್ಲಿ ಶುಭ ಅಶುಭ ಸಮಯದ ಲೆಕ್ಕಾಚಾರ, ಆರೋಗ್ಯ ಸಮಸ್ಯೆಗಳು ಉಂಟಾಗುವ ಸಮಯ ಮುಂತಾದ ವಿಚಾರಗಳ 3 ಹಂತಗಳಲ್ಲಿ ಶುಭ ಅಶುಭ ಸಂಯೋಗಗಳ ವಿಭಜನೆ, ಪವರ್ ಪೊಸಿಷನ್,
ಪುಷ್ಪಲ್ ಸಿದ್ಧಾಂತ, ಗೋಚಾರದ ವಿಶ್ಲೇಷಣೆ, ಆಯ್ದ ಸೆಲೆಬ್ರಿಟಿಗಳ ಜಾತಕಗಳ ವಿಶ್ಲೇಷಣೆ, ಪರಿಹಾರಗಳು, ರತ್ನಗಳು, ರುದ್ರಾಕ್ಷಿಗಳು, ಮಂತ್ರ, ಕಲರ್ ಥೆರಪಿ, ದಾನದ ಪರಿಕಲ್ಪನೆ, ಇನ್ನು ಅನೇಕ ವಿಚಾರಗಳ ಬಗ್ಗೆ ಅತ್ಯಂತ ಸರಳವಾಗಿ ಗುರೂಜಿಯವರು ತರಗತಿಯಲ್ಲಿ ಕಲಿಸಿಕೊಡುತ್ತಾರೆ. ಈ ತರಗತಿ ಜೊತೆಗೆ ಅತ್ಯಾಧುನಿಕ ತಂತ್ರಜ್ಞಾನದಿಂದ ಬಳಕೆಯಲ್ಲಿರುವ ಗೋಲ್ಡ್ ಟ್ರೀ ಆಸ್ಟ್ರೋ ಆಪ್ ಮೂಲಕ ಜಾತಕವನ್ನು ಪರಿಶೀಲಿಸುವ ಸುಲಭವಾದ ತಂತ್ರಗಳನ್ನು ಗುರೂಜಿಯವರು ತಿಳಿಸಿಕೊಡುತ್ತಾರೆ. ಜೀವನಕ್ಕೆ ಅತ್ಯಗತ್ಯವಾಗಿರುವ ವಿಚಾರಗಳನ್ನು ತಿಳಿಯಲು ಇಂದೇ ಈ ನಕ್ಷತ್ರ ನಾಡಿ ತರಗತಿಯನ್ನು ಸೇರಿ ನಿಮ್ಮ ಜೀವನದ ವಿಚಾರಗಳಿಗೆ ಮಾರ್ಗದರ್ಶಕವಾಗಿರುವ ಜ್ಯೋತಿಷ್ಯವನ್ನು ಅಳವಡಿಸಿಕೊಳ್ಳಿ. ಹೆಚ್ಚಿನ ಮಾಹಿತಿಗೆ ಇಂದೇ ನಮ್ಮ ನಕ್ಷತ್ರ ನಾಡಿಯನ್ನು ಸಂಪರ್ಕಿಸಿ. ಧನ್ಯವಾದಗಳು. ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ವಿಡಿಯೋದಲ್ಲಿ ನೋಡಿದ್ರೆ ನೀವು ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಎಷ್ಟೆಲ್ಲ ಉಪಯೋಗ ಇದೆ ಅಂತಹ ಕ್ಲಾಸಸ್ಸನ್ನು ನೀವು ಜಾಯ್ನ್ ಆಗ್ಬೋದು, ಕಲಿಬೋದು. ಇದೆ ಏಪ್ರಿಲ್ 20ನೇ ತಾರೀಕಿಂದ ಶುರು ಆಗ್ತದೆ. ಸ್ಕ್ರೀನ್ ಮೇಲೆ ಕಾಣ್ತಿರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ನೀವು ಕ್ಲಾಸಸ್ಗೆ ಜಾಯ್ನ್ ಆಗ್ಬೋದು. ಗುರುಜಿ ಒಬ್ರು ಕಾಲರ್ ಇದ್ದಾರೆ, ಮಾತಾಡೋಣ. ಹಲೋ ಹಲೋ ಮೇಡಮ್ ನಮಸ್ತೆ. ಏನು ಹೆಸರು, ಇಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಶೀಲಮ್ಮ ಅಂತ. ಓಕೆ, ಟಿವಿ ವಾಲ್ಯೂಮ್ ಮ್ಯೂಟ್ ಮಾಡಿ ಮಾತಾಡಿ. ಯಾರ ಬಗ್ಗೆ ಕೇಳಬೇಕಿತ್ತು? ಕೇಳಬೇಕಿತ್ತು ಮೇಡಮ್. ಡೇಟ್ ಆಫ್ ಬರ್ತ್ ಹೇಳಿ. 24/24/2010. ಸ್ವಲ್ಪ ಜೋರಾಗಿ ಮಾತಾಡಿ, ಟಿವಿ ವಾಲ್ಯೂಮ್ ಮ್ಯೂಟ್ ಮಾಡಿ. 24. ಹಲೋ. ಓಕೆ, ಕಾಲ್ ಕಟ್ ಆಗಿದೆ. ಮತ್ತೊಬ್ಬರು ಕಾಲರ್ ಇದ್ದಾರೆ. ಆಯ್ತು, ತಗೊಳ್ಳಿ. ಹಲೋ ಹಲೋ ಹಲೋ, ಕೇಳಿಸ್ತಾ ಇದೆಯಾ? ಓಕೆ, ಕಾಲ್ ಕಟ್ ಆಗಿದೆ. ಗುರುಗಳು, ಇವಾಗ ಆಗಲೇ ನೀವು ಹೇಳಿದ್ರಿ ಜಾತಕದಲ್ಲಿ ಯಾವುದಿದೆ ಅಂತ ತಿಳ್ಕೊಂಡು ಅದಕ್ಕೆ ಏನು ಬೇಕು ಪರಿಹಾರ ಅಥವಾ ಶಾಂತಿನೋ ಏನು ಮಾಡಿಸ್ಕೋಬೇಕು ಅಂತ. ತಪ್ಪಾಗಿ ತಿಳ್ಕೊಂಡು ತಪ್ಪಾಗಿ ಅದಕ್ಕೆ ಏನಾದರೂ ಒಂದು ಮಾಡೋದು ಯಾವ ರೀತಿ ಎಫೆಕ್ಟ್ ಆಗುತ್ತೆ? ಏನಾದರೂ ಎಫೆಕ್ಟ್ ಆಗುತ್ತೆ ಅಥವಾ ಏನೂ ಆಗಲ್ವಾ, ಹೇಗೆ ಅಂತ? ಫಸ್ಟ್ ಆಫ್ ಆಲ್ ಪ್ರಾಬ್ಲಮ್ಮು ಅದು ಸರೋಗೋದಿಲ್ಲ, ಆಗೋದಿಲ್ಲ ಅಂತಂದರೆ ಏನು ತಪ್ಪು ಮಾಡಿದ್ರೂ ಕೂಡ ಅಲ್ಲಿ ಕೆಲಸವೇ ಆಗೋದಿಲ್ಲ. ಅದು ಫಸ್ಟ್ ಇಂಪಾರ್ಟೆಂಟು. ಹಾಗೆ ಯಾವುದೋ ಒಂದು ಪರಿಹಾರ ಮಾಡ್ತಕ್ಕಂಥ ಗ್ರಹಕ್ಕೆ ಯಾವುದೋ ಗ್ರಹನ ನಾವು ಮಾಡ್ತಕ್ಕಂಥದ್ದು ಜ್ಯೋತಿಷ್ಯ ಶಾಸ್ತ್ರದಲ್ಲಿ ನಾವು ತುಂಬ ಜನ ನೋಡಿದ್ದೀವಿ. ತುಂಬ ಜನ ಜ್ಯೋತಿಷ್ಯರು ಯಾವುದಕ್ಕೆ ಪರಿಹಾರ ಮಾಡಬೇಕು ಅನ್ನೋದೇ ತಲೆಯಲ್ಲಿರಲ್ಲ. ಯಾವುದೋ ಒಂದು ಗ್ರಹ 9ನೇ ಮನೇಲಿರುತ್ತೆ. ಈ ಪರಾಶರ ಸಿಸ್ಟಮಲ್ಲಿ 9ನೇ ಮನೇಲಿ ಒಂದು ಗ್ರಹ ಇರುತ್ತೆ, ಆದರೆ ಭಾವಚಲಿತ ನೋಡಲ್ಲ, ಅದು 8ನೇ ಮನೆಗೆ ಬಂದುಬಿಟ್ಟಿರುತ್ತೆ ಅಂತ. ಸೊ ಆ ಭಾವಚಲಿತದಲ್ಲಿ ಬಂದಿರತಕ್ಕಂಥ ಗ್ರಹನ 9ರಲ್ಲಿರೋದನ್ನು ಅವರು ಪರಿಹಾರ ಕೊಡ್ತಾರೆ, ಪ್ರಾಬ್ಲಮ್ಮ ಇನ್ನೂ ಜಾಸ್ತಿ ಮಾಡ್ಕೊಳ್ತಾರೆ. ಯಾವ ಜ್ಯೋತಿಷ್ಯ ಭಾವಚಲಿತದಿಂದ ಪರಿಹಾರವನ್ನು ಕೊಡಲ್ಲ, ಅಲ್ಲಿ ನಿಮಗೆ ಜ್ಯೋತಿಷ್ಯ ಗೊತ್ತಿಲ್ಲ ಅನ್ನೋದು. ಭಾವಚಲಿತದ ಮೇಲೇ ನಿಂತಿರೋದು ಮೊದಲು. ಅದಾದ ನಂತರ ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಈ ಭಾವಚಲಿತದಲ್ಲಿ ಗ್ರಹದಲ್ಲಿರ್ತಕ್ಕಂಥ ನಕ್ಷತ್ರ ಇಂಪಾರ್ಟೆಂಟ್ ಆಗುತ್ತೆ. ಅದು 2ನೇ ಲೆವೆಲಲ್ಲಿ ಮೊದಲನೇ ಲೆವೆಲ್ ಬರುತ್ತೆ. ಮತ್ತು ಇನ್ನೂ ಟಾಪ್ ಲೆವೆಲ್ ಬರ್ತಕ್ಕಂಥದ್ದು ಅದಿರ್ತಕ್ಕಂಥ ಉಪನಕ್ಷತ್ರ. ಜ್ಯೋತಿಷ್ಯ ಶಾಸ್ತ್ರ ಇವತ್ತಿನ ದಿವಸ ಏನಾಗಿದೆ, ಎಲ್ಲ ಒಂದು ದೇವಸ್ಥಾನದಲ್ಲಿ ಅರ್ಚಕರಾಗಲಿ ಅದಾಗಲಿ ಹೇಳ್ಬಿಡ್ತಾರೆ. ಆ ಜ್ಯೋತಿಷ್ಯ ಶಾಸ್ತ್ರ ಹೇಳಬೇಕು ಅಂತಂದರೆ ಇರೋ 9 ಗ್ರಹ ಎಲ್ಲೆಲ್ಲಿ ಕೂತಿದೆ ಅಂತ ಹೇಳ್ಬಿಡ್ತಾರೆ. ಈಗ ಮದುವೆ ನೋಡಬೇಕು, ಚೆನ್ನಾಗಿ ಆಗ್ತಾ ಇಲ್ಲ ಅಂತಂದರೆ ಅವ್ರಿಗೆ 30 ವರ್ಷ ಅಥವಾ 30 ವರ್ಷ ಆ ಹುಡುಗನಿಗಾಗಿದೆ ಅಂದರೆ 7ನೇ ಮನೆ ನೋಡ್ಬಿಡ್ತಾರೆ, ಶನಿ ಶಾಂತಿ ಮಾಡಿಬಿಡಿ ಬಂದ್ಬಿಡುತ್ತೆ. ಇದೇ ಪ್ರಾಬ್ಲಮ್. ಅವ್ರದ್ದು ಚಂದ್ರದಶ ನಡೆದು 6ನೇ ಮನೆ ತೋರಿಸ್ತಾ ಇದ್ದರೆ ಮದುವೆ ಆಗೋದೇ ಇಲ್ಲ. ನೀವೇನೇ ಪೂಜೆ ಮಾಡಿ, ಲಕ್ಷಾಂತರ ರೂಪಾಯಿ ಕೊಟ್ಟು ಪೂಜೆ ಮಾಡಿ ಸಾಧ್ಯವೇ ಇಲ್ಲ. ಆ ಚಂದ್ರದಶನೇ 7ನೇ ಮನೆ ನಕ್ಷತ್ರದಲ್ಲೋ ಸಬ್ಲಾಡಲ್ಲೋ ಅಥವಾ ಭುಕ್ತಿ ಅಂತರ್ಭುಕ್ತಿಲೋ ಕೊಟ್ಟರೆ ಮಾತ್ರ ಕೊಡ್ತಾನೆ, ಇಲ್ಲ ಅಂದರೆ ಕೊಡೋದೇ ಇಲ್ಲ. ಇನ್ನೊಂದು ಜಾತಕ ಬರುತ್ತೆ, 32 ಆಗಿದೆ, ಮದುವೆ ಇಲ್ಲ ಅಂತಾರೆ, ಅಲ್ಲಿ 7ನೇ ಮನೆ ನೋಡ್ತಾರೆ. ಮತ್ತೆ ಎಲ್ಲ ಒಂದು ಜ್ಯೋತಿಷರು ಇರ್ತಕ್ಕಂಥ ದೇಶದಲ್ಲಿರ್ತಕ್ಕಂಥವರೆಲ್ಲ ನೋಡೋದು ಸ್ಟ್ಯಾಟಿಕ್ ಪ್ರಿನ್ಸಿಪಲ್ ಅಂತ ನಾವು ಕರಿತೀವಿ. ಯಾವಾಗ ಸ್ಟ್ಯಾಟಿಕ್ ಪ್ರಿನ್ಸಿಪಲ್ ನೋಡ್ತಾರೆ ಅವರು ಜ್ಯೋತಿಷ್ಯ ಕಲ್ತಿಲ್ಲ. ಇದು 100% ಇಂಥ ಸಬ್ಜೆಕ್ಟ್ನ ನಾವು ವಾಹಿನಿಯಲ್ಲಿ ಡಿಬೇಟ್ ಮಾಡಬೇಕು. ಯಾಕೆ ಒಂದು ಜಾತಕನ 10 ಕಡೆ ಹೋದರೆ 10 ಕಡೆ ಡಿಫ್ರೆಂಟ್ ಯಾಕೆ ಹೇಳ್ತಾರೆ ಅಂತಂದರೆ ಸ್ಟ್ಯಾಂಡರ್ಡೈಸೇಷನ್ ಮಾಡಿಲ್ಲ. ಆ ಒಂದು ನಿಟ್ಟಲ್ಲೇ ನಾವು ಕ್ಲಾಸಸ್ಸನ್ನು ಮಾಡ್ತೀವಿ. ಆ ಒಂದು ವಿಚಾರಕ್ಕೆ ಕ್ಲಾಸಸ್ ಮಾಡ್ತಕ್ಕಂಥದ್ದು. ಕ್ಲಾಸಸ್ ಕಲಿತಾಗ ನಿಮಗೆ ಎಲ್ಲ ಒಂದೇ ಥರ ಹೇಳ್ತಾರೆ. ಈಗ ನಮ್ಮ ಸ್ಟೂಡೆಂಟ್ಸು ಒಬ್ಬರು ಜಾತಕವನ್ನು ನಮ್ಮ 10 ಜನ ಸ್ಟೂಡೆಂಟ್ಸ್ ಕೊಟ್ಟರೆ ಎಲ್ಲರೂ ಒಂದೇ ಹೇಳೋದು, ಹೇಳ್ತಾರೆ. ಯಾವ ಗ್ರಹ ಪ್ರಾಬ್ಲಮ್ ಇದೆ ದಶಾದಲ್ಲಿ ನೋಡ್ಕೊಂಡು ಹೇಳ್ತಾರೆ, ಭುಕ್ತಿ ನೋಡ್ಕೊಂಡು ಹೇಳ್ತಾರೆ, ಅಂತರ್ಭುಕ್ತಿ, ಆ 3 ಲೆವೆಲ್ ಅಷ್ಟೇ, ಮುಗೀತು. ಒಬ್ಬ ಜೀವನದಲ್ಲಿ ಏನು ನಮಗೆ ನಡೀತಾ ಇದೆ ಗ್ರಹ ಅದನ್ನೇ. ಈಗ ಇದಕ್ಕೊಂದು ಉದಾಹರಣೆ ಕೊಡ್ತೀನಿ ನಿಮಗೆಲ್ಲರಿಗೂ. ಒಂದು ಕುಂಡಲಿಯಲ್ಲಿ ಹುಟ್ಟಿದಾಗ 9 ಗ್ರಹಗಳು 12 ರಾಶಿಯಲ್ಲಿ ಎಲ್ಲಿರುತ್ತೋ ಅಲ್ಲೇ ಇರುತ್ತಲ್ವಾ.
30 ವರ್ಷ ಆದಮೇಲೆ ಚೇಂಜ್ ಆಗುತ್ತಾ? ಅದಲ್ಲೇ ಇರುತ್ತಲ್ವಾ? ಕುಂಡಲಿ ತೊಗೊಂಡೋಗಿ ಕೊಟ್ಟರೆ ಅದೇ ಇರುತ್ತೆ. ಹೌದು. ಒಬ್ಬರು ಜ್ಯೋತಿಷ್ಯರ ಹತ್ರ ಹೋಗಿ ತೊಗೊಂಡೋಗಿ ಕೊಟ್ಟರೆ ಹುಟ್ಟಿದ ಕುಂಡಲಿ ಸರ್ ತಗೊಳ್ಳಿ ಅಂತಂದರೆ ಅದು ನೋಡ್ತಾನೆ, ಅದೇ ಜಾತಕ ಅದೇ ಇರುತ್ತೆ. 10 ವರ್ಷ ಆದಮೇಲೆ ಮತ್ತೆ ತೊಗೊಂಡೋಗ್ತಾನೆ, ಅದೇ ಇರುತ್ತಲ್ವಾ? ಹೌದು. ಏನೂ ಅಲ್ಲ, ಅಲ್ಲೇ ಫಿಕ್ಸ್ ಆಗಿರುತ್ತಲ್ವಾ? ಮತ್ತು ಹೇಗೆ ಅದು ಚೇಂಜ್ ಆಗ್ತಾಯಿತ್ತು? ನಿಮಗೊಂದು ಉದಾಹರಣೆ ಕೊಡ್ತೀನಿ. ನಮಗೆಲ್ಲ ಗೊತ್ತಿರ್ತಕ್ಕಂಥದ್ದು ವಿಜಯ್ ಮಲ್ಯ ಜಾತಕ. ವಿಜಯ್ ಮಲ್ಯ ಜಾತಕ ಹುಟ್ಟಬೇಕಾದ್ರೆ ಅದೇ ಕುಂಡಲಿ, ಅವ್ರಿಗೆ ದುಡ್ಡು ಬರಬೇಕಾದ್ರೂ ಅದೇ ಕುಂಡಲಿ ತೋರಿಸ್ತಾ ಇತ್ತು, ಅದೇ ಗ್ರಹ ಅಲ್ಲಲ್ಲೇ ಇತ್ತು. ಅವ್ರು ಇಲ್ಲಿಂದ ದೇಶ ಬಿಟ್ಟು ವಿದೇಶಕ್ಕೆ ಹಾರಿದಾಗಲೂ ಕೂಡ ಅದೇ ಗ್ರಹ ಅಲ್ಲಲ್ಲೇ ಇತ್ತು, ಎಲ್ಲಿ ನೋಡ್ತಾ ಇದ್ವು ಅಲ್ಲೇ ಇತ್ತು. ಇವತ್ತು ಏನೂ ಇಲ್ಲದೆ ಅಲ್ಲೇ ಅಲ್ದಾಡಿಕೊಂಡು ಅಲಮಾರಿಯಾಗಿ ಎಲ್ಲ ಬಿಸ್ನೆಸ್ ಲಾಸ್ ಮಾಡಿಕೊಂಡು ಸಮಸ್ಯೆ ಮಾಡ್ಕೊಂಡು ಕೂತಿದ್ದಾರೆ. ಈಗಲೂ ಜಾತಕ ಅಲ್ಲೇ ಇದೆ. ಮತ್ತು ಅವರು ಹುಟ್ಟಿದಾಗ ಸ್ವಲ್ಪ ಎತ್ತರಕ್ಕೆ ಹೋದರು, ಕೆಳಗೆ ಬಂದರು, ಮತ್ತು ಕೆಳಗೆ ಹೋದರು. ಏನು ಕಾರಣ ಅನ್ನೋದು ನಿಮ್ಮ ತಲೆಯಲ್ಲಿ ಬಂದಿದ್ದರೆ ಇದು ದಶಗಳ ವಿಚಾರದಿಂದ ಬರುತ್ತೆ. ಒಂದು ದಶ ಬಂದು ಅವ್ರಿಗೆ ಕೋಟ್ಯಾಂತರ ರೂಪಾಯಿ ಕೊಡ್ತು, ಇನ್ನೊಂದು ದಶ ಬಂದು ಅವ್ರನ್ನ ಹಾಳು ಮಾಡಿ ಊರಿಗೆ ಕಳಿಸ್ತು. ಇದನ್ನೇ ವಿಧಿ ಅಂತ ಕರಿತೀವಿ. ನಾನು ಕರ್ಮನ ವಿಧಿ ಅಂತ ಕರಿತೀನಿ. ಆ ವಿಧಿ ಚೇಂಜ್ ಆಗುತ್ತಾ ಅಂತ ನೋಡ್ತಕ್ಕಂಥದ್ದೇ ಜ್ಯೋತಿಷ್ಯ. ಈ ಭಾಳಷ್ಟು ಜನ ಈ ನಾರ್ಮಲ್ ಆಗಿರ್ತಕ್ಕಂಥವ್ರು, ಈ ಬಡತನದ ರೇಖೆದಲ್ಲಿರ್ತಕ್ಕಂಥವ್ರು ಪೂಜೆ ಮಾಡೋಕ್ಕೆ ಸಾವಿರಾರು ರೂಪಾಯಿ ಸಾಲ ಮಾಡಿ ಹೋಗ್ತಿರಲ್ಲ, ಇದೆಲ್ಲ ನಿಮಗೆ ಒಂದು ಕಿವಿ ಮಾತು ಹೇಳ್ತಾ ಇದ್ದೀನಿ. ಯಾವುದೇ ಕಾರಣಕ್ಕೂ ನಿಮ್ಮ ಹಣೆ ಬರನ ಬದಲಾಯಿಸೋಕ್ಕಾಗಲ್ಲ. ಜ್ಯೋತಿಷ್ಯದಲ್ಲೇ ಬದಲಾಯಿಸೋದಿತ್ತು ಅಂದರೆ ಬದಲಾಗ್ಬಿಡುತ್ತದು. ಯಾವ ಗ್ರಂಥದಲ್ಲೂ ಬರೆದಿಲ್ಲ, ಯಾವ ಪುಸ್ತಕದಲ್ಲೂ ಬರೆದಿಲ್ಲ. ಜ್ಯೋತಿಷ್ಯನ ನೀವು ಅಲ್ಲಿ ಏನಾದ್ರು ಒಂದು ಬಂತು ಅಂತಂದರೆ ಪರಿಹಾರ ಆದರೆ ಆಗ್ಬಿಡುತ್ತೆ ಅಂತ, ಅದು ಆಗೋ ಥರ ನೋಡಿ ಚೆಕ್ ಮಾಡಿ ನಾವು ಕೊಡಬೇಕು. ಫಾರ್ ಎಕ್ಸಾಂಪಲ್, ಒಬ್ಬರು ಕಾಯಿಲೆ ಬಂದಿರುತ್ತೆ, ಡಾಕ್ಟ್ರು ಚೆಕ್ ಮಾಡಿ ಏನು ಹೇಳ್ತಾರೆ, ಇದು ನೋಡಪ್ಪ ಈ ಟ್ಯಾಬ್ಲೆಟ್ ತೊಗೋ 3 ದಿವಸದಲ್ಲಿ ವಾಸಿ ಆಗುತ್ತೆ. ಅದೇ ಡಾಕ್ಟ್ರು ಇನ್ನೊಬ್ಬರು ಬರ್ತಾರೆ, ಚೆಕ್ ಮಾಡ್ತಾರೆ, ಸ್ವಲ್ಪ ಇದು ಕಷ್ಟ, ಇದು ಹೋಗೋದಿಲ್ಲ, ಟ್ರೈ ಮಾಡಿ, ಬಟ್ ಕಷ್ಟ, ಹೋಗೋದಿಲ್ಲ, ಇದು ಜೀವನ ಪರ್ಯಂತ ಇರ್ತಕ್ಕಂಥ ಕಾಯಿಲೆ ಅಂತ ಹೇಳ್ತಾರೆ. ಇದು ನಮ್ಮ ಜ್ಯೋತಿಷ್ಯದಲ್ಲಿ ಅಳವಡಿಸ್ಕೋಬೇಕು. ಬಂದವ್ರಿಗೆಲ್ಲನೂ ಕೂಡ ನಾಮಗಳು ಹಾಕ್ಕೊಂಡು, ವಿಭೂತಿಗಳು ಹಾಕ್ಕೊಂಡು, ಆ ಕಡೆ ಈ ಕಡೆ ದೇವರೇ ಮೈ ಮೇಲೆ ಬಂದ್ಬಿಟ್ಟಿದೆ ಅಂತ ಹಾಕ್ಕೊಂಡು ಜನಗಳು ನಾವು ಪರಿಹಾರ ಮಾಡ್ತೀವಿ ಅಂತಾರಲ್ಲ, 100% ಮೋಸ ಹೋಗೋದು ನೀವುಗಳೇ. ಅದಕ್ಕೆ ಜ್ಯೋತಿಷ್ಯ ಕಲಿಯೋಕ್ಕೆ ಇದರಲ್ಲಿ ಮೂಢನಂಬಿಕೆ ಬರಬಾರ್ದು, ಅಪನಂಬಿಕೆ ಬರಬಾರ್ದು. ನಮ್ಮ ಶಾಸ್ತ್ರದಲ್ಲಿರ್ತಕ್ಕಂಥ ಶ್ರೇಷ್ಠತೆಯನ್ನು ಕಾಪಾಡಬೇಕು ಅಂತ ಹೇಳಿ ಶಾಸ್ತ್ರವನ್ನೇ ಹೇಳಿಕೊಟ್ರೆ ನಿಮಗೆ ಈಸಿಯಾಗಿಬಿಡುತ್ತಲ್ವಾ? ನಾನು ಹೇಳಿದ್ದನ್ನು ನೀವು ಕೇಳಬೇಕು, ನಾನು ಏನೇನು ಹೇಳ್ತೀನಿ ನೀವು ಕೇಳಬೇಕು ಅಲ್ವಾ? ಸೊ ನೀವೇ ಕಲಿತಾಗ ನಿಮಗೆ ಅರಿವು ಬರುತ್ತೆ. ಅರಿವೇ ಜೀವನ. ಜ್ಯೋತಿಷ್ಯನ ಯಾರು ಇಷ್ಟಪಡ್ತಾರೆ ಅವ್ರಿಗೆ ಮಾತ್ರ ಹೇಳ್ತಾ ಇದ್ದೀನಿ. ಇಷ್ಟಪಡೋರು ನಾನು ಈ ಸಬ್ಜೆಕ್ಟ್ ಹೇಳೋದೇ ಬೇಡ ಅಲ್ವಾ? ಕೆಲವರು ಇನ್ನೊಂದೇನು ಡೌಟ್ ಅಂದರೆ, ನಮಗೆಲ್ಲ ಎಲ್ಲಿ ಜ್ಯೋತಿಷ್ಯ ಕಲಿಯೋಕೆ ಆಗತ್ತೆ ಅನ್ನೋದು ಒಂದು ಬಂದ್ಬಿಡುತ್ತೆ ಅವರಿಗೆ. ಜ್ಯೋತಿಷ್ಯ ಗುರುಗಳು, ಪೂಜಾರರು ಅವ್ರು ಮಾತ್ರ ಹೇಳಬೇಕು, ಸಾಮಾನ್ಯ ನಮಗೆ ಕಲಿಯೋಕ್ಕಾಗಲ್ಲ ಅನ್ನೋದು ಒಂದು ಮೈಂಡ್ ಸೆಟ್ ಇದೆ ಜನಕ್ಕೆ. ಒಂದು ಕಡೆ ಇಲ್ಲಿ ಜಾತಿಯ ತಾರತಮ್ಯ ಇದೆ. ಯಾರು ಹೇಳಿದ್ದು ಯಾರು ಕಲಿಬೇಕು ಅಂತ? ಗಾಳಿಯಲ್ಲಿ ಏನಾರು ಭೇದ ಭಾವ ಇದೆಯಾ? ಗಾಳಿ ಅವ್ರಿಗೂ ಬರುತ್ತೆ, ನಮಗೂ ಬರುತ್ತೆ. ಬಿಸಿಲಲ್ಲಿ ಅಥವಾ ಸೂರ್ಯನಿಗೆ ಏನಾದ್ರು ಭೇದ ಭಾವ ಇದೆಯಾ? ಭೂಮಿ ಮೇಲೆ ಏನಾದ್ರು ಭೇದ ಭಾವ ಇದೆಯಾ? ಅದು ಭೇದ ಭಾವ ಮಾಡ್ಕೊಂಡಿರೋದು ಮನುಷ್ಯರು ಅಷ್ಟೇ. ಒಂದು. ಎರಡನೇ ವಿಚಾರ, ಕಲಿಬಾರ್ದು, ಕಲಿಯಕ್ಕೆ ತಲೆಗಿಲ್ಲ ಅಂತಂದರೆ ಇವತ್ತು 65,000 ಜನ ಕಲ್ತಿದಾರಲ್ಲ, ಮತ್ತು ಅವ್ರಿಗೇನು ಹೇಳ್ತಾರೆ? 65,000 ಜನ ವಿದ್ಯಾರ್ಥಿಗಳು ಜಾತಿ ಭೇದ ಮತನ ನಾವು ಕೇಳದಲ್ಲೇ ಹೇಳ್ಕೊಟ್ಟಿದ್ದೀವಿ. ಎಲ್ಲೋ ಒಂದು ಕಡೆ ತಿಕ್ಕಲ್ರು ಸರ್ವೇ ಜನ ಸುಖಿನೋ ಭವತು ಅಂತ ಹೇಳಿದಾಗ ಎಲ್ಲರೂ ಒಂದೇ ಅಂತ ತಿಳ್ಕೊಬೇಕು. ಕೆಲವರು ಎಲ್ಲೋ ಒಂದು ಕಡೆ ಈ ಶಾಸ್ತ್ರವನ್ನು ಇವ್ರು ಕಲಿಬಾರ್ದು ಅವ್ರು ಕಲಿಬಾರ್ದು ಅಂತ ಹೇಳತಕ್ಕಂಥದ್ದು ಅವರು ಮೂಢನಂಬಿಕೆಯಲ್ಲಿ ಕೂತಿದ್ದಾರೆ, ಅಥವಾ ಒಂದು ಮೌಢ್ಯದಲ್ಲಿ ಕೂತಿದ್ದಾರೆ. ಅವರು ಯಾರು ಮೌಢ್ಯದಲ್ಲಿದ್ದಾರೆ ಭಾಳ ಅಲ್ಪರು. ಸೊ ನಾವೇನು ಅಲ್ಪಸಂಖ್ಯಾತರು ಅಂತ ಇರ್ತಾರೆ, ಯಾರು ಆಲೋಚನೆಯಲ್ಲಿ ಆ ಥರ ಇರುತ್ತೋ ಅವರೇ ಅಲ್ಪಸಂಖ್ಯಾತರು. ಸೊ ಆ ಒಂದು ಕಾರಣಕ್ಕೆ ನಾನು ಹೇಳ್ತೀನಿ, ಜ್ಯೋತಿಷ್ಯ ಅನ್ನೋದು ಯಾರು ಬೇಕಾದ್ರೂ ಕಲಿಬೋದು. ಯಾವುದೇ ಜಾತಿ ಭೇದ ಮತ ಇಲ್ಲದೆ ಕಲಿತು ನಾನು ಚೆನ್ನಾಗಿರಬೇಕು ಅಂತ ನಿಮಗೆ ಇಂಟ್ರೆಸ್ಟ್ ಇದ್ದರೆ ಮಾತ್ರ ಜಾಯ್ನ್ ಆಗಿ. ನಾನು ಚೆನ್ನಾಗಿ ಆಗಬೇಕು, ಇರೋದ್ರಲ್ಲಿ ನನ್ನ ಜಾತಕದಲ್ಲಿ ಏನು ಬೆಸ್ಟ್ ಮಾಡ್ಬೋದು ಅದನ್ನು ಬಂದು ಕಲಿತಾಗಲೇ ಐ ಕ್ಯಾನ್ ಬಿಕಮ್ ದಿ ಬೆಸ್ಟ್. ಬಟ್ ಆದರೆ ಬದಲಾವಣೆ ಆಗಿಬಿಡುತ್ತೆ ನಾವು ಜ್ಯೋತಿಷ್ಯ ಕಲಿತ್ರೆ ಅಂತಕ್ಕಂಥ ಮೂಢನಂಬಿಕೆ ಹೋಗಬೇಕು. ಇದನ್ನು ಪೂಜೆ ಮಾಡಿದ ತಕ್ಷಣ ಲಕ್ಷಾಂತರ ರೂಪಾಯಿ ನಮಗೆ ದುಡ್ಡು ಸುರಿಸಿದ ತಕ್ಷಣ ದೇವರು ಬಂದು ಇಳಿದ್ಬಿಟ್ಟು ನಿಮ್ಗೆ ಆಶೀರ್ವಾದ ಮಾಡ್ತಾನೆ ಅನ್ನೋದು ಮೌಢ್ಯ. ದೇವರ ಪೂಜೆ, ದೇವರ ಹೋಮಗಳು ನೆಮ್ಮದಿಯನ್ನು ತಂದುಕೊಡಪ್ಪ, ನನಗೆ ನನ್ನ ಮನಸ್ಸಿನ ಆರಾಟವನ್ನು ಕಮ್ಮಿ ಮಾಡು ಅಂತ ಹೇಳಬೇಕೇ ಹೊರತು, ಮದುವೆ ಆಗ್ತಾಯಿಲ್ಲ ಅಂತ ಹೋಮಗಳು ಪೂಜೆಗಳು ಮಾಡೋಂಗಿದ್ದಿದ್ರೆ ಎಲ್ಲ ಆಲ್ ಓವರ್ ಇಂಡಿಯಾ ಎಲ್ಲರೂ ಬಂದು ಒಂದು ಕಡೆ ಮಾಡಿಸಿ ಎಲ್ಲ ಮಾಡಿ ಇಮ್ಮಿಡಿಯೇಟ್ ರಿಸಲ್ಟ್ ಬರ್ತಾಯಿತ್ತು.
ಇಷ್ಟೆಲ್ಲ ಮಾಡಿದ್ರೂ ಕೂಡ ಯಾಕೆ ಇನ್ನೂ ರಿಸಲ್ಟ್ ಬಂದಿಲ್ಲ ಅಂತಂದರೆ ಒಂದು ತಿಳ್ಕೊಳ್ಳಿ, ನಿಮ್ಮ ಜಾತಕಗಳಲ್ಲಿ ಅದಿಲ್ಲ. ಸೊ ಅದು ಏನಾಗುತ್ತೆ, ಈಗಿನ ಪೀಳಿಗೆ, ಇದೊಂದು ಹೇಳ್ಬಿಟ್ಟು ಕ್ಲೋಸ್ ಮಾಡ್ತೀನಿ, ಈಗಿನ ಯುವಕರಿಗೆ ನೀವು ಡ್ಯಾಮೇಜ್ ಮಾಡ್ತಾ ಇದ್ದೀರಾ. ವಯಸ್ಸಾದವ್ರು ಮನೇಲಿ ಕೂತ್ಕೊಂಡಿದ್ದೀರಲ್ಲ, ನೀವುಗಳೆಲ್ಲ ಯಾರು ತಂದೆ ತಾಯಿಗಳು ಅನ್ನಿಸ್ಕೊಂಡು ಮನೇಲಿ ಕೂತಿದ್ದೀರಲ್ಲ, ಇವ್ರು ನಿಮಗೆಲ್ಲ ಒಂದು ವಾರ್ನಿಂಗು. ಇಂಥ ಎಲ್ಲ ಪೂಜೆ ಮಾಡಿಸಿ ಅವರಿಗೆ ಮನಸ್ಸಿಗೆ ಕಾನ್ಫಿಡೆನ್ಸ್ ಕೊಡ್ತೀರಾ. ಯಾವಾಗ ಆಗಲ್ವೋ ಅವ್ರು ಏನನ್ನು ದೂಷಿಸ್ತಾ ಇದ್ದಾರೆ ಅಂದರೆ, ಜ್ಯೋತಿಷ್ಯವನ್ನು, ನಮ್ಮ ಶಾಸ್ತ್ರವನ್ನು, ನಮ್ಮ ಹಿಂದೂ ಧರ್ಮವನ್ನು, ನಮ್ಮ ದೇವರುಗಳನ್ನು ನಂಬಿಕೆ ಕಳ್ಕೊಳ್ತಕ್ಕಂಥ ಮಾಡ್ತಕ್ಕಂಥ ಒಂದು ಮೂಲ ಜ್ಯೋತಿಷ್ಯದಿಂದನೇ ಸಮಸ್ಯೆ ಆಗ್ತಾಯಿದೆ. ಇದನ್ನು ಅರ್ಥ ಮಾಡ್ಕೊಳ್ಳಿ, ಜ್ಯೋತಿಷ್ಯದಿಂದನೇ ಸಮಸ್ಯೆ ಆಗ್ತಾಯಿದೆ. ಜ್ಯೋತಿಷ್ಯದಲ್ಲಿ ಭರವಸೆ ಮೂಡಬೇಕು. ಇಲ್ಲ, ಮದುವೆ ಜೀವನದಲ್ಲಿ ಸ್ವಲ್ಪ ಕಷ್ಟ ಇದೆ, ಬಟ್ ಬಿ ಕಾನ್ಫಿಡೆಂಟ್. ಕರೆಕ್ಟಾಗಿ ಹೇಳೋದು ನನ್ನ ಜೀವನ ಹೆಂಗೆ ನಡೀತಾ ಇದೆ ಅಂತ. ಇಲ್ಲ, ನೀವು ಹಿಂಗೆ ಮಾಡಿದ್ರೆ ಮದುವೆ ಜೀವನ ಚೆನ್ನಾಗಿ ಆಗ್ಬಿಡುತ್ತೆ, ಮದುವೆ ಬೇಗ ಆಗ್ಬಿಡುತ್ತೆ, ಒಳ್ಳೆಯವನು ಸಿಗ್ತಾನೆ ಅಂತ ಹೇಳಿ ಭರವಸೆ ಕೊಟ್ಟು ಫಾಲ್ಸ್ ಪ್ರಾಮಿಸಸ್ ಲೀಡ್ಸ್ ದಿ ಯಂಗ್ಸ್ಟರ್ಸ್ ಟು ಡಿಸಾಸ್ಟರ್ ಆ್ಯಂಡ್ ನಾನ್ ಬಿಲೀಫ್ ಆಫ್ ರಿಲಿಜನ್. ಇದು 100% ಗ್ಯಾರಂಟಿ. ವಯಸ್ಸಾದವರು ಸ್ವಲ್ಪ ಆಲೋಚನೆ ಮಾಡಿ, ಮುಂದಿನ ಪೀಳಿಗೆಗೆ ನೀವು ಹಿಂದೂ ಧರ್ಮನ ತೊಗೊಂಡೋಗ್ಬೇಕು ಅಂದರೆ, ಜ್ಯೋತಿಷ್ಯ ಶಾಸ್ತ್ರ ಅಂದರೆ ಹಣೆ ಬರಹ ಏನಿದೆಯೋ ಅದಾಗುತ್ತೆ, ಹಣೆ ಬರಹ ಏನು ಹೆಂಗಿದೆ ಅಂತ ನೋಡ್ಕೊಳ್ಬೇಕು ಅನ್ನಂದರೆ ಮಾತ್ರ ಜ್ಯೋತಿಷ್ಯ ಹತ್ರ ಹೋಗಬೇಕು. ಸುಮ್ಮನೆ ನಾವು ಜೀವನವನ್ನು ಹಾಳು ಮಾಡ್ಕೊಳ್ಳೋಕ್ಕೆ ಮಾಡಬೇಡಿ. ಜ್ಯೋತಿಷ್ಯನೂ ಹಾಳು ಮಾಡಿಕೊಂಡು ನಮ್ಮ ಹಿಂದೂ ಧರ್ಮನೂ ಹಾಳು ಮಾಡಬೇಡಿ ಅಂತೇಳಿ ವಯಸ್ಸಾದವ್ರಿಗೆ ಕೊಡ್ತಾರೆ. ಯಾಕೆಂದರೆ ನನ್ನ 10 ವರ್ಷದ ಅನುಭವದಲ್ಲಿ ವಯಸ್ಸಾದವರಿಂದನೇ ಸ್ವಲ್ಪ ಜ್ಯೋತಿಷ್ಯ ಹಾಳಾಗಿದೆ. ನಂಬಿಕೆ ಜಾಸ್ತಿ ತೋರಿಸ್ಬಿಡ್ತಾರೆ. ಅಲ್ಲಿ ಒಂದು ಯಂಗ್ಸ್ಟರ್ಸ್ಗೆ ಅದು ಬಂದ್ಬಿಡುತ್ತೆ ಅಂದ್ಕೊಂಡ್ಬಿಡ್ತಾರೆ. ಬರದೇ ಇದ್ದಾಗ ಅದೇನು ಜ್ಯೋತಿಷ್ಯತೆ ಮಾಡ್ತೀಯ, ಅದೇನು ದೇವ್ರಂತೆ, ಇಷ್ಟು ದೇವ್ರು ಮಾಡಿದೆ, ಅಪ್ಪ ಸತ್ತೋದ, ಇಷ್ಟು ದೇವ್ರು ಮಾಡಿದೆ, ಉದಾಹರಣೆ ಆಗಿಲ್ಲ. ಇದನ್ನು ಬದಲಾಯಿಸಿ. ಓಕೆ ಗುರುಜಿ, ಸಾಕಷ್ಟು ಜನಕ್ಕೆ ಹೇಳಿದ್ರು ಅದು ಅರ್ಥ ಮಾಡ್ಕೊಳ್ಳಲ್ಲ, ಬಟ್ ಇವತ್ತಿನ ಕಾರ್ಯಕ್ರಮದಲ್ಲಿ ಒಂದು ಅವೇರ್ನೆಸ್ ಸಿಗ್ದಂಗೆ ಆಗಿದೆ. ಸಾಕಷ್ಟು ವಿಚಾರ ತಿಳಿಸ್ಕೊಟ್ರಿ, ಧನ್ಯವಾದಗಳು. ಸರ್ವೇ ಜನ ಸುಖಿನೋ ಭವಂತು. ಇದಾಗಿತ್ತು ಇವತ್ತಿನ ವಿಶೇಷ ಕಾರ್ಯಕ್ರಮ. ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.